ಇನ್ನು ಮುಂಗಾರು ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಕೂಡ ಜೋರಾಗ್ತಾ ಇದೆ. ಇದರ ನಡುವೆ ಮಳೆ ಮತ್ತು ಗುಂಡಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಮಳೆಯಿಂದ ಗುಂಡಿಯಲ್ಲಿ ಸ್ಕಿಡ್ ಆಗಿರುತ್ತೆ ಬೈಕ್ನಲ್ಲಿದ್ದಂತಹ ಮಹಿಳೆ ಕೆಳಗೆ ಬೀಳ್ತಾರೆ. ಶಾಲಾ ವಾಹನವೊಂದು ಅವರ ಮೈ ಮೇಲೇನೆ ಹರಿದು ಹೋಗಿದೆ. ಮಗಳ ಎದುರಲ್ಲಿಯೇ ತಾಯಿ ಜೀವವನ್ನು ಕಳೆದುಕೊಂಡಿದ್ದಾರೆ. ವೈಟ್ಫೀಲ್ಡ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಆಕ್ಸಿಡೆಂಟ್ ಆಗಿದೆ. ತಾಯಿ ಕಾಂತಾ ಸಾವನ್ನಪ್ಪಿದ್ದಾರೆ, ಮಗಳು ನೇಹಾ ಪಾರಾಗಿದ್ದಾರೆ ಸಾವಿನಿಂದ. ಬೆಂಗಳೂರಿನಲ್ಲಿ ಮಳೆ ಪರಿಣಾಮ, ರಸ್ತೆಯಲ್ಲಿ ಗುಂಡಿ ಇದ್ದಂತಹ ಪರಿಣಾಮ, ಮಗಳನ್ನು ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದಂತಹ ತಾಯಿ ಕಾಂತಾ ಈ ಟೂ ವೀಲರ್ ಸ್ಕಿಡ್ ಆಗಿ ಬಿದ್ದಂತಹ ಪರಿಣಾಮ ನೆಲಕ್ಕೆ ಬೀಳ್ತಾರೆ. ಅವರ ದೇಹದ ಮೇಲೇನೆ ಪ್ರೈವೇಟ್ ಸ್ಕೂಲ್ನ ಬಸ್ಸು ಹರಿದು ಹೋಗಿದೆ. ಪರಿಣಾಮ ಸ್ಥಳದಲ್ಲಿಯೇ ಉಸಿರನ್ನು ಚೆಲ್ಲಿದ್ದಾರೆ. ಕಣ್ಣೆದುರಲ್ಲಿಯೇ ಹೆತ್ತ ತಾಯಿಯನ್ನು ಕಳೆದುಕೊಂಡಂತಹ ಮಗಳ ಗೋಳಾಟ, ಆಕ್ರಂದನ ಹೇಳತೀರದಂತಾಗಿದೆ. ನಮ್ಮ ತಾಯಿಯ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಮಗಳು ಆಕ್ರೋಶವನ್ನು ಹೊರಹಾಕಿರುವಂತಹದ್ದು. ಜೊತೆಗೆ ಈ ಗುಂಡಿಗಳ ವಿರುದ್ಧವೂ ಕೂಡ ಈಗ ಜನ ಆಕ್ರೋಶವನ್ನು ಮತ್ತೊಮ್ಮೆ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಅಪಘಾತಕ್ಕೆ ಮಹಿಳೆಯೊಬ್ಬರು ಮೃತಪಟ್ಟಿರುವಂಥ ಘಟನೆ ನಡೆದಿದೆ. ಘಟನೆ ನಡೆದಿರುವಂಥ ಸ್ಥಳದಲ್ಲಿದ್ದೀನಿ. ಘಟನೆ ಯಾವ ರೀತಿ ಆಯಿತು, ಯಾವ ರೀತಿ ಆಕೆ ಮೃತಪಟ್ಟಳು, ಅದಕ್ಕೆ ಕಾರಣ ಏನು, ಎಲ್ಲವನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ದೃಶ್ಯಗಳಲ್ಲಿ ನೋಡ್ಬೋದು, ನೀವೇನು ನೋಡ್ತಿದ್ದೀರಾ, ಈ ರಸ್ತೆ ಏನಿದೆ ಇದು ಮಾರತ್ತಹಳ್ಳಿಯಿಂದ ಹೊರತೂರ್ಗೆ ಹೋಗುವಂಥ ಮುಖ್ಯ ರಸ್ತೆ, ಸಿದ್ದಾಪುರ ರಸ್ತೆ ಅಂತಲೂ ಕರೀತಾರೆ. ಸಿದ್ದಾಪುರ ಜಂಕ್ಷನ್ನಿನ ಬಳಿಯಲ್ಲಿ ಆದಂತಹ ಅಪಘಾತಕ್ಕೆ ಕಾರಣ ಆಗಿರುವಂಥದ್ದು ಗುಂಡಿ ಪ್ರಮುಖವಾಗಿ. ಇಲ್ಲಿ ದೃಶ್ಯಗಳಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ, ಫುಟ್ಪಾತಲ್ಲಿ ನಾವು ನಿಂತಿದ್ದೀವಲ್ಲ, ಇಲ್ಲೇ ತಾಯಿ ತನ್ನ ಮಗಳನ್ನು ಕಾಲೇಜ್ಗೆ ಬಿಡೋದಕ್ಕೆ ಬೆಳಗ್ಗೆನೇ ಕರ್ಕೊಂಡು ಹೋಗ್ಬೇಕಾದ್ರೆ 7:30-8 ಗಂಟೆ ಸುಮಾರಿಗೆ ಇದೇ ರಸ್ತೆಯಲ್ಲಿ ಬರ್ತಿರ್ತಾರೆ. ಕಾಲೇಜ್ಗೆ ಮಗಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ನೋಡ್ತಿದ್ದೀರಾ, ಮಗಳಿಗೆ ಕಾಲೇಜಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮಗಳಿಗೆ ಟಿಫನ್ ಬಾಕ್ಸ್ ಕೂಡ ಹಾಕಿದ್ದಾರೆ. ಅದು ಕೂಡ ಹಾಗೆ ಬಿದ್ದಿರುವಂಥದ್ದು. ಕಾಲೇಜ್ ಬ್ಯಾಗು, ಸ್ಕೂಟಿ, ಪೆಪ್ ಗಾಡಿ, ಅದು ಕಂಪ್ಲೀಟ್ಲಿ ಅದೆಲ್ಲ ಜಖಮ್ ಆಗಿದೆ. ಆಕೆ ಏನು ಮೃತಪಟ್ಟಳು ಕಾಂತಾ ಅಂತ ಮಹಿಳೆ, ಆಕೆ ಸರಿಸುಮಾರು 40 ವರ್ಷದ ಮಹಿಳೆ. ಇಲ್ಲೆಲ್ಲಿ ರಕ್ತದ ಕಲೆಗಳು ಕಾಣಿಸ್ತಾ ಇದೆ. ಆಕೆಯ ದೇಹವನ್ನು ಇಲ್ಲೇ ಸ್ಥಳೀಯರು ತಂದು ಇಟ್ಟಿರ್ತಾರೆ. ಕಾರಣ ಆಗುವಂಥದ್ದು ಏನಪ್ಪ ಅಂದರೆ ಘಟನೆಗೆ ಈ ರಸ್ತೆ ಸಂಪೂರ್ಣವಾಗಿ ಎಲ್ಲೂ ಒಂದು ಹಳ್ಳ ಗುಂಡಿಗಳು ಕಾಣಿಸ್ತಿಲ್ಲ. ನಿಮಗೆ ರಸ್ತೆನ ತೋರಿಸ್ತೀನಿ. ರಸ್ತೆ ಸರಾಗವಾಗಿದೆ. ಮಾರತ್ತಹಳ್ಳಿ ಭಾಗ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಹೆವಿ ಪೀಕ್ ಟ್ರಾಫಿಕ್ ಇರುವಂಥ ಸ್ಥಳ. ಇವತ್ತು ಶನಿವಾರ ಬೆಳಗ್ಗೆ ಆಗಿರೋದ್ರಿಂದ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇರೋದಿಲ್ಲ. ಇಲ್ಲೇ ನಿಮಗೆ ಈಗ ಒಂದು ಪ್ಯಾಚ್ ವರ್ಕ್ ಕಾಣಿಸ್ತಾ ಇದೆ. ಇದು ಚೇಂಬರ್ ಲೈನು. ಈ ಚೇಂಬರ್ ಲೈನ್ಗೆ ಅಪಘಾತ ಆದ ನಂತರದಲ್ಲಿ, ಅಂದರೆ ಒಂದು ಪ್ರಾಣ ಹಾನಿ ಆದ ನಂತರದಲ್ಲಿ ಪೊಲೀಸರು ಅಥವಾ ಸ್ಥಳೀಯ GBA ಸಿಬ್ಬಂದಿಗಳು ಬಂದು ಮಣ್ಣು ಮತ್ತು ಕಲ್ಲು ಹಾಕಿ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದನ್ನು ಮುಂಚೆನೇ ಮಾಡಿದರೆ ಇವತ್ತು ಒಂದು ಜೀವ ಇಲ್ಲಿ ಬಲಿಯಾಗ್ತಿರಲಿಲ್ಲ. ಈ ಕಾರಣ ಆಗಿರುವಂಥದ್ದು GBA ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಇದೇನು ಕಾಣಿಸ್ತಿದೆ, ಈ ಜಾಗದಲ್ಲಿ ಮುಂಚೆ ಚೇಂಬರ್ ಹಳ್ಳ ಇತ್ತು. ಆ ಹಳ್ಳ ಚೇಂಬರ್ಗಳಿರುತ್ತೆ ಒಳಚರಂಡಿ ವ್ಯವಸ್ಥೆಗೆ, ಆ ಚೇಂಬರ್ನ ಹಳ್ಳ ಇದು. ಆ ಹಳ್ಳವನ್ನು ಈಗ ಗುಂಡಿ ಬಿದ್ದಂತಹ ಹಳ್ಳವನ್ನು ಮುಚ್ಚಿದ್ದಾರೆ. ಮಹಿಳೆ ಸ್ಕೂಟಿ ಪೆಪ್ಪಲ್ಲಿ ಕಾಂತಾ ಅನ್ನೋ ಮಹಿಳೆ ಮಗಳನ್ನ ಕರ್ಕೊಬರ್ತಿರ್ಬೇಕಾದ್ರೆ ಈ ಹಳ್ಳಕ್ಕೆ ಗಾಡಿ ಬೀಳುತ್ತೆ. ಮಳೆ ನೆನ್ನೆ ಬಂದಿರೋದ್ರಿಂದ ಹಳ್ಳದ ಪ್ರಮಾಣ ಎಷ್ಟು ಅಂತ ಗೊತ್ತಾಗಿರೋದಿಲ್ಲ. ಮಳೆ ಕೂಡ ನೆನ್ನೆ ಆಗಿತ್ತು, ನೀರು ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಗಾಡಿ ಬ್ಯಾಲೆನ್ಸಿಂಗ್ ತಪ್ಪಿ ಸ್ಕಿಡ್ ಆಗಿ ಆಲ್ಮೋಸ್ಟ್ ಇಲ್ಲಿಂದ ಒಂದು 20 ಅಡಿ ಮುಂದಕ್ಕೆ ಹೋಗಿ ಗಾಡಿ ಸ್ಕಿಡ್ ಆಗಿ ಬೀಳುತ್ತೆ. ಗಾಡಿ ಬೀಳ್ತಿದ್ದಾಗೇ ಮಹಿಳೆ ಎಡಭಾಗಕ್ಕೆ ಬೀಳ್ತಾರೆ, ಮಗಳು ಫುಟ್ಪಾತ್ ಮೇಲೆ ಬಂದು ಬೀಳ್ತಾರೆ. ಇದು ರಸ್ತೆಯಲ್ಲಿರುವಂತಹ ಗುಂಡಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆ. ರಸ್ತೆ ಗುಂಡಿ ಮುಚ್ಚೋದಕ್ಕಂತಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೋಟಿ ರೂಪಾಯಿಯನ್ನು ವ್ಯಯಿಸುತ್ತೆ. ಮಳೆಗಾಲ ಬಂದರೂ ಕೂಡ ಇಲ್ಲಿಯವರೆಗೂ ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಆಗ್ತಿಲ್ಲ. ಹಾಗಾಗಿ ಅನಾಹುತಗಳು ಆಗ್ತಾನೆ ಇದ್ದಾವೆ ನಿರಂತರವಾಗಿ.